ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್. ಈ ಕಿಪಿ ಕೀರ್ತಿ ಕೇಸ್ನ ಅರ್ಧದಲ್ಲೇ ಬಿಡ್ಬೇಕಾಯ್ತು. ಇದಕ್ಕೆಲ್ಲ ಕಾರಣ ನೀವೇ ಕಮೆಂಟ್ ಅಲ್ಲಿ ಹೇಳ್ದಂಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇಂದಾಗಿ, ಅದ್ರಲ್ಲೂ ನಮ್ ಸೀನಿಯರ್ ಕೈವಾಡ ಇರೋದ್ರಿಂದ ಈ ಕೇಸ್ನ ಸೆಂಟರ್ ಬಿಡ್ಬೇಕಾಯ್ತು. ಒಂದ್ ನಿಮಿಷ ಫ್ರೆಂಡ್ಸ್. ಹೇಳಿ ಮೇಡಮ್. ಸರ್, ನಾನ್ ರಾಧಾ ಮಾತಾಡೋದು. ಗೊತ್ತಾಯ್ತು ಹೇಳಮ್ಮ. ಏನಿಲ್ಲ ಅಂದ್ಮೇಲೆ ಏನ್ ಕಾಲ್ ಮಾಡ್ಬೇಕು? ಈಗ್ಲೇ ಚೆನ್ನಾಗಿರ್ಬೇಕಾರೇನೆ ಅವ್ರವ್ರ ಹೆಸರಿಗೆ ನಾನ್ ಮಾಡಿರೋ ಆಸ್ತಿನೆಲ್ಲ ವಿಲ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ತುಂಬಾ ಒಳ್ಳೆ ಆಲೋಚನೆ ಮೇಡಮ್, ಮಾಡ್ಬಿಡೋಣ. ಯಾವಾಗ ಫ್ರೀ ಇರ್ತೀರಾ ಸರ್ ನೀವು? ಅಯ್ಯೋ, ಇವಾಗ ತುಂಬಾ ಫ್ರೀ ಆಗಿದ್ದೀನಿ, ಹೇಳಿ ಮೇಡಮ್. ಫೋನ್ ನಲ್ಲೇ ಹೇಳ? ಹೇಳಿ, ಏನೇನಿದೆ, ಯಾರ್ಯಾರಿಗೆ ಬರಿಬೇಕು? ಓಕೆ, ಏನಿಲ್ಲ, ದೊಡ್ಡ ಮಗನ ಹೆಸರಿಗೆ ಇನ್ಸ್ಟಾಗ್ರಾಮ್ ಮಾಡ್ಬಿಡಿ. ಆಮೇಲೆ ಚಿಕ್ಕ ಮಗನ ಹೆಸರಿಗೆ ಫೇಸ್ಬುಕ್ ಮಾಡ್ಬಿಡಿ. ಓಕೆ, ಈ ವಾಟ್ಸ್ಆಪ್ ನ ಯಾರ ಹೆಸರು ಬರೆಯೋಣ ಮೇಡಮ್? ವಾಟ್ಸ್ಆಪ್ ನನಗೆ ಇರ್ಲಿ ಸರ್. ಇವ್ರು ನಾಳೆ ನೋಡ್ಕೊಂಡಿಲ್ಲ ಅಂದ್ರೆ ನನಗೂ ಒಂದ್ ದಾರಿ ಬೇಕಲ್ವಾ? ನಿಜ ನಿಜ ನಿಜ. ಸೊ ಹಾಗಾಗಿ ವಾಟ್ಸ್ಆಪ್ ನನ್ನ ಹೆಸರಲ್ಲೇ ಇರ್ಲಿ. ಇದೆರಡು ಅವ್ರಿಗೆ ಮಾಡ್ಬಿಡಿ. ಆಯ್ತು ಮೇಡಮ್, ನೀವ್ ಹೇಳ್ದಂಗೆ ಮಾಡೋಣ. ಅಂದಾಗೆ ನನ್ನ ಫೀಸು? ನಿಮ್ ಋಣ ನಮ್ಗೇನ್ ಬೇಡಪ್ಪ. ನನ್ ಸ್ನ್ಯಾಪ್ಚಾಟ್ ನ ನೀವೇ ಇಟ್ಕೊಂಡ್ಬಿಡಿ. ಆಯ್ತು ಮೇಡಮ್, ಹಂಗೆ ಮಾಡೋಣ. ಫ್ರೆಂಡ್ಸ್, ಕ್ಲೈಂಟ್ಸ್ ಎಷ್ಟೇ ಹುಷಾರಾಗಿರ್ಲಿ, ನಾವು ಲಾಯರ್ಸು ಅವ್ರಿಗಿಂತ ಒಂದು ಮೆಟ್ಟು ಜಾಸ್ತಿ ಹುಷಾರಾಗಿರ್ತೀವಿ. ಈ ಕ್ಲೈಂಟ್ ಇದಾರಲ್ಲ, ಇವ್ರಿಗೆ ಗೊತ್ತಿಲ್ದಂಗೆ ಅವ್ರ ಯೂಟ್ಯೂಬ್ ಅಕೌಂಟ್ ನ ನನ್ನ ಹೆಸರಿಗೆ ಯಾವಾಗ್ಲೂ ಬರ್ಕೊಂಡಿದ್ದಾರೆ. ಅಲ್ಲ, ಈ ಕಿರಿಕ್ ಲಾಯರ್ ಹತ್ರನೇ ಕಿರಿಕ.